ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಬಂದ್ರು. ಎಲ್ಲಿ ಹೋಗಿದ್ಯೋ? ಫೋನ್ ತೆಗಿಯೋಕೆ ಏನೋ ಕಷ್ಟ ನಿಂಗೆ? ಬೆಳಗ್ಗೆ ಎಷ್ಟೊತ್ತಿಗೆ ಹೊರಟಿದ್ ನೀವು? ಈಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಿದ್ಯಾ? ಅಲ್ಲ, ನೀವಿಬ್ರು ಮಧ್ಯಾಹ್ನ ಊಟಕ್ಕೆ ಬರ್ತಿರೋ ಇಲ್ವೋ ಅಂತನೂ ಗೊತ್ತಾಗದೆ ಮಾಡಿದ ಅಡಿಗೆ ಎಲ್ಲ ವೇಸ್ಟ್ ಆಯ್ತು. ಅಮ್ಮ ಸಮಾಧಾನಮ್ಮ, ಒಳಗೆ ಬರ್ತಿದ್ದಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ನಾನು ಏನಂತ ಹೇಳಲಿ? ನಾವಿಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಗೆ ಬರ್ತಾ ದೇವಪುರಕ್ಕೆ ಹೊರಟು ಬಂದ್ವಿ. ದೇವಿಪುರಕ್ಕ? ಯಾಕೆ? ದೇವಿಪುರದಲ್ಲಿ ಇನ್ಯಾರಮ್ಮ ಇರ್ತಾರೆ? ಸಾನವ್ರ ಮನೆಗೆ ಹೋಗಿರ್ತಾರೆ. ಅದೇ, ಅಲ್ಲಿ ಯಾಕೆ? ಮನೆ ನೆನ್ಪಾಯ್ತೀನಮ್ಮ. ಒಂದೇ ದಿನಕ್ಕೆ ಹೀಗೆ ಅಮ್ಮನ ಮನೆಗೆ ಹೋದ್ರೆ ಹೇಗಮ್ಮ? ಅಮ್ಮ ನಾನೇ ಕರ್ಕೊಂಡು ಹೋದೆ. ಕಾಲೇಜಲ್ಲೂ ಏನು ನಡೀತಿದೆ ಅಂತ ತಿಳ್ಕೊಬೇಕಿತ್ತಲ್ವಾ, ಅದನ್ನು ವಿಚಾರಿಸಕ್ಕೆ ಹೋಗಿದ್ದೆ. ಬರೋದು ಲೇಟ್ ಆಗೋಯ್ತು. ಸರಿ ಕಣೋ, ಅದನ್ನೇ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಇದಕ್ಕೆ ನಿನ್ನ ಹತ್ರ ಏನೂ ಉತ್ತರ ಇಲ್ಲ ಅಲ್ವಾ? ನೀನಾದರೂ ಹೇಳ್ಬಾರ್ದಮ್ಮ ಸಹನಾ. ಹೊರಗಡೆ ಹೋದ್ಮೇಲೆ ಮನೇಲಿ ತಿಳಿಸ್ಬೇಕು ಅಲ್ವಾ? ನಿಮ್ಮನೇಲೂ ಹಾಗೆ ತಾನೇ? ಅತ್ತೆಮ್ಮ, ನಾನು ಹೇಳ್ದೆ. ಓ, ಇವನೇ ಬೇಡ ಅನ್ನ? ಹೌದಮ್ಮ, ಪದೇ ಪದೇ ಫೋನ್ ಮಾಡ್ತಿದ್ರೆ ಇರಿಟೇಟ್ ಆಗುತ್ತೆ. ಈಗೇನು ಬಂದ್ವಲ್ವಾ, ಬಿಡು. ಶಭಾಷ್, ಮಗ ಅನ್ಕೊಂಡ ಹಾಗೆ ನಡ್ಕೋತಾ ಇದ್ದಾನೆ. ಇದನ್ನು ಹೀಗೆ ಬಿಟ್ಟರೆ ಮುಂದೊಂದು ದಿನ ನಿನಗ್ಯಾಕೆಲ್ಲ ಸುಮ್ಮನೆ ತಿನ್ಕೊಂಡು ಬಿದ್ದಿರು ಅಂತಾನೆ. ಮೊದಲು ಇವನನ್ನ ಇವಳಿಂದ ದೂರ ಮಾಡಬೇಕು. ಅಮ್ಮ, ಊಟಕ್ಕೇನು? ಇವಳೊಬ್ಳು 3 ಹೊತ್ತು ತಿನ್ನು ಮಲ್ಕೋ, ಅಕ್ಕ ಅಂತೆ ಅಕ್ಕ. ಅವನನ್ನು ಒಂದು ಪ್ರಶ್ನೆನೂ ಕೇಳಲ್ಲ. ಛೇ! ಸಾರಿ ಕಣೆ, ಒಂಚೂರು ರಂಗೋಲಿ ಡಬ್ಬಿ ತರ್ತೀಯಾ? ಎಲ್ಲಿದೆ ರಂಗೋಲಿ ಡಬ್ಬಿ? ನೀನ್ ತಾನೇ ನಾನು ಇಟ್ಟಿದ್ದು, ನಿಂಗೆ ಗೊತ್ತಿಲ್ವಾ? ಅವ್ವ, ರಂಗೋಲಿ ಡಬ್ಬಿ ಎಲ್ಲಿದೆ? ರಂಗೋಲೆ ಪುಡಿ ಆಚೆ ಹುಡುಕಿದ್ರೆ ಸಿಕ್ತಿತ್ತ? ಒಳಗೈತೆ, ಬಂದು ತಗೊಳ್ಳಿ. ಸಾರಿ ಸುಮಾ, ರಂಗೋಲಿ ಬುಕ್ ತಂದು ಕೊಡ್ತೀಯಾ? ಅಯ್ಯೋ ಅಕ್ಕ, ನಿಂಗೆ ಗೊತ್ತಿರೋದೇ ಯಾವುದೋ ಒಂದು ರಂಗೋಲಿ ಬಿಡ್ಸಕ್ಕ. ಅವಂಗೆ ಮೆಸ್ನು ನಾವೇ ಓಪನ್ ಮಾಡ್ತೀವಿ ಅಂತ ಬೇರೆ ಹೇಳಿದ್ಯಾ. ಇಷ್ಟು ಮಾಡೋಕ್ಕೆ ಸಾಕಾಗ್ತಿದೆ. ನಾವಿಬ್ರು ಸೇರ್ಕೊಂಡು ಇಷ್ಟೆಲ್ಲ ಮಾಡಕ್ ಒದ್ದಾಡ್ತಿದ್ದೀವಿ. ಅಕ್ಕ ಇದನ್ನೆಲ್ಲ ಒಬ್ಳೆ ಮಾಡ್ತಿದ್ಲು. ಅಕ್ಕಂಗೆ ರೂಢಿ ಆಗಿತ್ತು. ನಿನಗಿಂತ ಚಿಕ್ಕ ವಯಸ್ಸಲ್ಲಿ ಅಕ್ಕ ಮನೆ ಕೆಲಸ ಮಾಡಕ್ ಶುರು ಮಾಡಿದ್ದು. ನಾವು ಈಗಲೇ ಶುರು ಮಾಡಿದ್ರೆ ರೂಢಿ ಆಗತ್ತೆ, ಇಲ್ಲಾಂದ್ರೆ ಯಾವತ್ತೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಹೋಗು ಸುಮಾ, ಮೆಸ್ಗೆ ಹೋಗಿ ಹಾಲನ್ನ ಒಲೆ ಮೇಲೆ ಇಡು. ಹೋಗು. ಅಯ್ಯೋ, ಯೋನು ಬೇಕಾಗಿಲ್ಲ, ಅದೆಲ್ಲ ನಾನು ನೋಡ್ಕೊಂತೀನಿ. ಶಾಂತ ಇನ್ನೇನು ಸಂತೆಯಿಂದ ಬಂದ್ಬಿಡ್ತಾಳೆ. ನೀವು ಹೋಗಿ ಕ್ಯಾಮೆ ನೋಡ್ಕೊಳ್ಳಿ.
ನನ್ನ ಫೋಟೋ ನೋಡಿದ್ರು ಮಿಸ್ ಯಾಕೇನು ಮೆಸೇಜ್ ಮಾಡಲಿಲ್ಲ. ನನ್ನ ಮ್ಯಾಕೆ ಏನಾದ್ರು ಕೋಪ ಇರ್ಬೋದಾ? ಅಣ್ಣಯ್ಯ ಬಾತಂಗೆವಾ ನೋಡ್ತಂಗೆವಾ ಮಿಸ್ ನನ್ನ ಸ್ಟೇಟಸ್ ನೋಡಿದ್ಮ್ಯಾಕು ನಂಗೆ ಮೆಸೇಜೇ ಮಾಡಲಿಲ್ಲ. ಅವ್ಳು ನನ್ನ ಮ್ಯಾಕೆ ಏನಾದ್ರು ಕೋಪ ಇರ್ಬೋದಾ? ಸ್ನೇಹಂಗೆ ನಿನ್ನ ಮೇಲೆ ಕೋಪನೋ ಪ್ರೀತಿನೋ ನಂಗೆ ಗೊತ್ತಿಲ್ಲ ಅಣ್ಣಯ್ಯ. ಆದರೆ ಅವಂಗಂತೂ ನಿನ್ನ ಮೇಲೆ ಡೌಟ್ ಶುರುವಾಗಿದೆ. ಏನು ಹೇಳ್ತಿದ್ದೆ ತಂಗೆವಾ? ನಿನ್ನ ಬಗ್ಗೆನೇ ತುಂಬ ವಿಚಾರಿಸ್ತಾಳೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅವಂಗೆ ಕುತೂಹಲ. ಅಷ್ಟೇನಾ? ಅವ್ವ ಹುಡುಗಿರ ಫೋಟೋ ತೋರಿಸಿ ಯಾರು ಇಷ್ಟ ಅಂತ ಹೇಳು ಅಂದು. ನಾನು ಸದ್ಯಕ್ಕಿದೆಲ್ಲ ಬೇಡವಾ, ನಾನೇ ಹೇಳ್ತೀನಿ ಅಂತಂದೆ. ಅದಕ್ಕೆ ಹಂಗೆ ಅಂದಿರ್ಬೋದು. ನೀನೇನು ತಲೆ ಕೆಡ್ಸ್ಕೊಂಬೇಡವ. ಯಾಕೆ ಸಪ್ಪೋಗೋದ ತಂಗೆವಾ? ನೀನು ಅವ್ವನ ಹತ್ರನೂ ಮುಚ್ಚಿಡ್ತಿದ್ಯಾ. ಸ್ನೇಹಂಗೂ ಏನೂ ಹೇಳ್ತಿಲ್ಲ. ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಅಣ್ಣಯ್ಯ. ಮೊದಲು ನಾನು ಮಿಸ್ತಾವ ಹೇಳಿ ಆಮೇಲೆ ಕವಂತ ಹೇಳ್ತೀನಿ ತಂಗೆವಾ. ಮಿಸ್ಸು ಈಗೀಗ ನನ್ನ ಹತ್ರ ಆಯ್ತವಳೆ. ಆದಷ್ಟು ಬೇರೆ ಹೇಳ್ಬಿಡ್ತೀನಿ. ಹಾಂ ಸರಿನಾ? ನಾನು ಮಿಸ್ತಾ ಹೋಗಿ ನಮ್ಮ ಹುಡುಗಿನ ನೋಡ್ಕೊಬರ್ತೀನಿ. ಹಾಂ ಅಕ್ಕ, ಪ್ರಿಯವ್ರಿಗೆ ಕಾಯ್ತಿದ್ಯಾ? ನೀನ್ ಬೈದ್ರೂ ಪರವಾಗಿಲ್ಲ ಅಕ್ಕ, ಆದ್ರೆ ಒಂದ್ ನೆನ್ಪಿಟ್ಕೋ, ನೀನೇನಾದ್ರೂ ಹೇಳ್ಕೋಬೇಕು ಅಂದ್ರೆ ಇರೋದ್ ನಾನೊಬ್ಳೆ. ಊರಲ್ಲೂ ನಿನ್ಗೆ ಯಾರು ಫ್ರೆಂಡ್ಸ್ ಇಲ್ಲ, ಮನೇಲೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಸೊ ವಯಸ್ಸಿನ ಮೀರ್ ಮಾತಾಡ್ತಿದ್ಯಾ ನೀನು. 2K ಕಿಡ್ಸ್ ಎಲ್ರಿಗೂ 90s ಕಿಡ್ಸ್ಗಿಂತ ಬುದ್ಧಿಲಿ ಜಾಸ್ತಿನೇ ವಯಸ್ಸಾಗಿದೆ. ನೀವೇ ಇನ್ನೂ ಅಪ್ಡೇಟ್ ಆಗದೆ ಕ್ಯಾಸೆಟ್ ಕಾಲದಲ್ಲೇ ಇದ್ದೀರಾ. ಚಟ್ನಿ ತಗೋಬಾ. ಹೋಗು ಚಟ್ನಿ ಬಡ್ಸು. ಅಕ್ಕ ನಿಜ ಹೇಳು, ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ಸಿದ್ಯಾ ತಾನೆ? ಅದು ಅವರು ಮದ್ವೆಗೆ ಅಷ್ಟೆಲ್ಲ ಸಹಾಯ ಮಾಡಿದ್ರಲ್ಲ, ಅದಕ್ಕೆ ಏನಿನ್ನು ಬಂದಿಲ್ವಲ್ಲ ಅಂತ ನೋಡ್ತಿದ್ದೆ. ಅವ್ರಿಗೂ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ, ನಾನೊಬ್ಳೆ. ಮತ್ತೆ ದಿನ ಬೆಳಗ್ಗೆ ತಿಂಡಿ ತಿನ್ನಕ್ಕಿಲ್ಲೇ ಬರ್ತಿದ್ರಲ್ವಾ, ಇವತ್ತು ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ನೀನು ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಬೆರೆಸಿ ಮಾತಾಡಬೇಡ. ಅಕ್ಕ, ನಾನೇನು ಉಪ್ಪು ಖಾರ ಬೆರೆಸ್ತಿಲ್ಲ. ನೀನು ಹೇಗೆ ಅವ್ರಿಗೋಸ್ಕರ ಕಾಯ್ತಿದ್ಯೋ ಅವರು ನಿನ್ಗೋಸ್ಕರ ಹಾಗೆ ಕಾಯ್ಬೇಕು ತಾನೆ. ಪರಸ್ಪರವಾಗಿ ಇಬ್ರು ಮಧ್ಯೇನು ಹೊಂದಾಣಿಕೆ ಇದ್ರೇನೆ ಅದು ಫ್ರೆಂಡ್ಶಿಪ್ ಅಲ್ವೇ? ನಿಂಗೊಂದು ಐಡಿಯಾ ಕೊಡ್ಲಾ? ಹೂ ಅಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಬೇಡ ಬಿಡು. ಏನು ಶ್ರೀ ಅವ್ರಿಗೆ ದೊರೆ ಸಿಕ್ಕಿದಾನೆ ಅಂತ ಆಟ ಆಡ್ಸ್ತಿದ್ಯಲ್ಲ, ಅದೇ ಆಟನೇ ಕಂಟಿನ್ಯೂ ಮಾಡು. ನೀನೇನ್ ಗೊತ್ತು? ಅಕ್ಕ, ನನ್ಗೆಲ್ಲ ಗೊತ್ತು, ಎಲ್ಲ ಹೇಳಿದಾನೆ. ಅದು ಸುಮಾ ಸಿಸ್ಟರು ಸಹನೆ ಬಲವಂತ ಮಾಡಿಬಿಟ್ರಲ್ಲ, ಅದಕ್ಕೆ ಹೇಳ್ಬಿಟ್ಟೆ ಸ್ನೇಹಕ್ಕ. ನಿನ್ನ ಆ ವಿಷಯ ಬಿಡು, ನಾನು ಹೇಳೋದು ಕೇಳು. ಈಗ ಶ್ರೀ ಅವ್ರು ಬಂದ್ರೆ ನೀನು ದೊರೆನ ಮೀಟ್ ಮಾಡಕ್ ಹೋಗಿದ್ಯಾ ಅಂತ ಸುಳ್ಳು ಹೇಳ್ತೀನಿ. ಅವ್ರ ಮನ್ಸಲ್ಲಿ ಏನಾದ್ರೂ ಇದೆ ಅನ್ನೋದಾದ್ರೆ, ಅಂದ್ರೆ ಫ್ರೆಂಡ್ಶಿಪ್, ಅವ್ರ ಮನ್ಸಲ್ಲಿ ಫ್ರೆಂಡ್ಶಿಪ್ ಇದೆ ಅನ್ನೋದೇ ನಿಜ ಆದ್ರೆ ಅವ್ರ ರಿಯಾಕ್ಷನ್ ಚೇಂಜ್ ಆಗುತ್ತೆ.
ಹುಡುಕ್ತಾರೆ, ದಿನ ಮಿಸ್ ಮಾಡ್ಕೋತಾರೆ. ಅವ್ರಿಗೇನು ಕೇರೇ ಇಲ್ಲ ಅಂದ್ರೆ ಆರಾಮಾಗಿ ಕೂತು ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಏನಂತ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಿನ್ನ ಹತ್ರ ಅಡ್ವೈಸ್ ಕೇಳೋ ಪರಿಸ್ಥಿತಿ ನನಗೆ ಬಂತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬೇಡ ಅಂದ್ರೆ ಬಿಡು, ಈಗ ನಿಂತ್ಕೊಳೆ. ಸರಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಸೂಪರ್. ಲೇ ಮುತ್ತು, ನಿನ್ ಕೆಲಸ ಬಂತು. ರಾಜಿ, ಓ ಯಾರು ಬಂದಿರ ನೋಡು. ನಮಸ್ತೆ. ನಮಸ್ತೆ ರಾಜೇಶ್ವರಿ ಅವರೇ, ಚೆನ್ನಾಗಿದ್ದೀರಾ? ವಿಷಯ ಗೊತ್ತಾಯಿತು. ನನ್ನನ್ನು ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಕೇಳೋರಂತನೂ ಗೊತ್ತಾಯಿತು. ಎಟೇ ಆದ್ರೂ ನಮ್ಮವ್ರಲ್ವೇ, ಅದಕ್ಕೆ ನಾನೇ ಬಂದೆ. ಏನಪ್ಪ ಕಾಳಿ, ಹೆಂಗಿದ್ಯಾ? ಚಂದಾಗಿಲ್ಲ ಸಾಹೇಬ್ರ. ಅರ್ಥ ಆಯ್ತದೆ. ಇಡೀ ಕುಟುಂಬ ಅವಮಾನ, ದುಃಖ, ದ್ವೇಷದಿಂದ ಇದ್ದೀರಂತ ಕಾಣಿಸ್ತದೆ. ಹೇಳಿ ರಾಜೇಶ್ವರಿ ಅವರೇ, ನನ್ನಿಂದ ಏನಾಗಬೇಕು? ಆ ಪುಟ್ಟಕ್ಕನ ಏನು ಮಾಡಬೇಕು? ಅವಳಿಗೆ ಏನಾನ ಮಾಡೋಕ್ಕೆ ನಾನೇ ಸಾಕು. ಅವಳು ಬೆಂಗಾವಲನ್ನ ಮುರಿಬೇಕು. ಆ ಬಂಗಾರಮ್ಮನ ಮಗನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ 7 ದಿನ ಆಯಿತು. ಆದರೆ ಅವನಿನ್ನೂ ಅಡಿಯವ್ವ, ನಾವೇನು ಸುಮ್ಮನೆ ಕೂತಿಲ್ಲ, ಸಮಯಕ್ಕಾಗಿ ಕಾಯ್ತಾ ಇದ್ದೀವಿ. ಬಂಗಾರಮ್ಮ ಎಲೆಕ್ಷನ್ ನಿಲ್ಬೇಕು ಅನ್ನೋ ಪ್ಲ್ಯಾನಲ್ಲಿದ್ದಾಳೆ. ಎಲೆಕ್ಷನ್ನಿಂದ ಹಿಂದೆ ಸರಿಬೇಕಂದ್ರೆ ಅವಳಿಗೆ ವೈಯಕ್ತಿಕವಾಗಿ ಪೆಟ್ಟು ಬೀಳಬೇಕು. ಆ ಪೆಟ್ಟೆ ಅವಳ ಮಗ. ಅವನ ಕತೆನ ನಾನು ಮುಗಿಸ್ತೀನಿ. ಅವನು ನನ್ನ ಬೇಟೆ. ಈ ಇಷ್ಟಾಗೆ ಯಾವನು ತಲೆ ಹಾಕ್ಬೇಡಿ. ಹಂಗಾದ್ರೆ ಒಳ್ಳೇದಾಯ್ತು. ಗುರಿ ನಾನು ಇಡ್ತೀನಿ, ಬಾಣ ನೀನು ಬಿಡುವಂತೆ. ನನ್ನ ಜೊತೆ ಬಾ, ಒಂದಕ್ಕಿಂತ 2 ಗಟ್ಟಿ. ಸುಮಾ, ಯಾಕವ್ವ ಕಾಲೇಜ್ ಹೋಗ್ಲಿಲ್ವಾ? ಇಲ್ಲ ಶಾಂತವ್ವ, ನಿಂಗೆ ಒತ್ತಾಸೆ ಆಗಿರೋಣ ಅಂತ. ಏನು ಬೇಡ, ನೀನು ಕಾಲೇಜ್ಗೆ ಹೋಗು. ಇವತ್ತು ರಜಾ ಶಾಂತಕ್ಕ. ಹೌದೇ? ಯಾರ ಜಯಂತಿ? ಯಾರ ಜಯಂತಿನೂ ಇಲ್ಲ, ನಾನೇ ಓದ್ಕೊಳ್ಳೋಣ ಅಂತ ರಜಾ ಹಾಕಿದ್ದು. ಕಾಲೇಜ್ನಾಗ ಓದ್ದಿರೋರು ಮನ್ಯಾಗ ಓದ್ತಾರೆ. ಸರಿ ಹೋಯ್ತು. ನಾನು ಇನ್ನೊಂದು ಲವ್ ಸ್ಟೋರಿನ ಒಂದ್ ಮಾಡಕ್ ಒದ್ದಾಡ್ತಿದ್ದೀನಿ. ನನ್ನ ಕಷ್ಟ ನಂಗೆ. ಬಂದ್ರು ಕೂತ್ಕೊಳ್ಳಿ. ಬರ್ರಪ್ಪ. ಮೆಸ್ ಕಡೆ ಬರೋದೇ ಬಿಟ್ಬಿಟ್ರೇನೋ ಅನ್ಕೋತಿದ್ದೆ. ಅದು ಹೆಂಗ್ ಬಿಡಕ್ಕಾಯ್ತದೆ ಶಾಂತಕ್ಕ? ನನ್ನ ಒಟ್ಟಿಗೆ ಅನ್ನ, ಅಣ್ಣನ ಮನ್ಸಿಗೆ ಪಿರುತಿ, 2 ಸಿಗೋ ಜಾಗ ಅಲ್ವರ. ಶಾಂತಕ್ಕ, ತಟ್ಟೆಗಳಿಲ್ಲ, ಚೂರು ತಟ್ಟೆ ತೊಳ್ಕೊಡ್ತೀಯಾ? ಇವ್ರಿಗೆ ನಾನು ಬಡಿಸ್ತೀನಿ. ಹ್ಞೂ ಕಡವ. ಶ್ರೀ ಅವರೇ, ಏನ್ ಬೇಕು? ಬಿಸಿ ಬಿಸಿಗೆ ಏನೈತೆ ಅಡ್ಕೊಡಿ ಸಿಸ್ಟರ್. ಅಕ್ಕ ಇಲ್ಲಿ? ಅವಳ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಲು.
ಸ್ನೇಹ ಅವರು ಎಲ್ಲೂ ಕಾಣ್ತಾನೆ ಇಲ್ಲ. ಅಕ್ಕ ಆಚೆ ಹೋಗಿದ್ದಾಳೆ. ಎಲ್ಲಿಗೆ? ದೊರೆ ಜೊತೆ. ಏನು? ದೊರೆ ಬಂದಿದ್ದ? ಇಲ್ಲ, ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಅಕ್ಕ ದೊರೆ ನೋಡಕ್ ಹೋಗ್ತೀನಿ ಅಂತ ಬೆಟ್ಟಕ್ಕೆ ಹೋದ್ಲು. ನಂಗೆ ಯಾಕೋ ಡೌಟು ಶ್ರೀ, ಅಕ್ಕ ಏನಾದರೂ ದೊರೆನ ಇಷ್ಟಪಡ್ತಾರೆ. ನನ್ನ ಇಕ್ಕಟ್ನಾಗ ಸಿಕ್ಕಾಕ್ಸಿ ನೀನು ಆರಾಮಾಗಿ ದ್ರಾಕ್ಷಿ ತಿಂತ ಇದ್ದೀಯಾ? ಏನೋ ಗೊತ್ತು, ಯಾಕೋ ಆಗ ನೋಡ್ತಿದ್ಯಾ? ಬೇಕಂದ್ರೆ ಕೇಳಿ ತಗೋಬೇಕು. ಅಯ್ಯೋ ಬ್ಯಾಡ ಕಣಕ, ಈಗ ನನ್ನ ಬಿಟ್ರೆ ಸಾಕು, ನಾನು ಹೊಂಟೋಗ್ತೀನಿ. ಏಯ್, ಯಾಕೋ ಭಯ ಪಡ್ತಿದ್ಯಾ? ಈಗ ಶ್ರೀ ಕಾಲ್ ಮಾಡ್ತಾರೆ, ನೀನು ಅವ್ರ ಹತ್ರ ದೊರೆ ಅನ್ನೋ ಥರ ಮಾತಾಡಬೇಕು ಅಷ್ಟೇ. ನನ್ನ ವಾಯ್ಸ್ ಕೇಳಿದ್ರೆ ಎಲ್ರಿಗೂ ಗೊತ್ತಾಗೈತದೆ ಕಣಕ. ಅಯ್ಯೋ, ನನ್ನ ಫೋನಲ್ಲಿ ವಾಯ್ಸ್ ಚೇಂಜ್ ಮಾಡೋ ಆ್ಯಪ್ ಇದೆ ಕಣೋ, ಅದನ್ನ ಆನ್ ಮಾಡಿ ಮಾತಾಡಿದ್ರೆ ಡೌಟ್ ಬರಲ್ಲ. ಈ ವಿಷಯ ಮಾತ್ರ ಏನಾದರೂ ಅವ್ರಿಗೆ ಗೊತ್ತಾದರೆ ಏನಾಯ್ತದೋ ಏನೋ. ಅಣ್ಣ ಮೆಲ್ಲ. ಅಣ್ಣ 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 ಏನಿಲ್ಲ ನೀವಿಬ್ರದು? ಅಣ್ಣ ಈಗ ಎಲ್ಲಿಗಣ್ಣ ಹೋಯ್ತಾ ಇದ್ದೀವಿ? ಸೀದಾ ಚಾಮುಂಡಿ ಬೆಟ್ಟಕ್ಕೆ. ಯಾವ ಅಂತ ಇವತ್ತು ದೊಡ್ಡ ಬಿಡುಮ. ಅಣ್ಣ ಅಲ್ಲಿ ಅತ್ತಿಗೆ ಇರ್ತಾರಂತ ಏನಣ್ಣ ಗ್ಯಾರಂಟಿ? ಅಲ್ಲ, ಅವ್ರು ಏನನ್ನ ಆಟ ಆಡಿಸ್ತಿದ್ರೆ? ಏನು ಹೇಳ್ತಿದ್ಯಾ? ಸಣ್ಣಗೊಂದು ಡೌಟ್ ಕರೆಣ, ನೀನೇ ದೊರೆ ಅಂತ ಅತ್ತಿಗೆ ಏಳಾಯ್ತು. ಆದರೂ ಅವ್ರು ಹಿಂಗೆ ನಡ್ಕೋತಾರಂದ್ರೆ ಯಾಕೋ ಏನೋ ಮಿಸ್ ಹೊಡಿತೈತೆ ಕಣ. ಅದ್ರಾಗೂ ಆ ಸುಮಮ್ಯಾಕೆ ಸಂಶಯ ಕಣ. ನಾವು ಒಳ್ಳುವಾಗ ಕಿಸಕ್ಕಂದ ನಗ್ತಿದ್ಲು. ಅಂದ್ರೆ ಈಗ ಮೆಸ್ಸು ಬೆಟ್ಟಕ್ಕೆ ಹೋಗ್ಲಿಲ್ಲ ಅಂತಿದ್ಯಾ? ಅದನ್ನ ಅತ್ತಿಗೆನೇ ಕೇಳಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಕಣ. ಈಗ ಅತ್ತಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳು, ಆಗ ದಿಟ್ಟ ಗೊತ್ತಾಯ್ತದೆ. ಶ್ರೀ ಫೋನ್ ಮಾಡ್ತಾ ಇದ್ದಾರೆ. ಹಾಯ್ ಶ್ರೀ. ಮೆಸ್ಸೋ ಎಲ್ಲಿದ್ದೀರಾ? ಅಡ ನೋಡ್ಸ್ಬೇಕಾರಕ್ಕು. ನಾನು ಫ್ರೆಂಡ್ನ ಮೀಟ್ ಮಾಡಕ್ ಬಂದೆ. ಯಾಕೆ ಶ್ರೀ? ಯಾವ ಫ್ರೆಂಡ್ ಅಂತ ಕೇಳೋಣ. ನಾನು ನಿಮ್ಮನ್ನು ನೋಡೋಕ್ಕೆ ಮೆಸ್ತಕ್ಕೆ ಹೋಗಿದ್ದೆ, ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದೆ.
ಆ್ಯಕ್ಚುಲಿ ಶ್ರೀ, ನಾನು ದೊರೆನ ಭೇಟಿ ಮಾಡಕ್ಕೆ ಬಂದೆ. Gotcha!